ಸೊಸೆನೂ ಅಲ್ಲ. ಛೇ 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 ತರೋದೊಳಗೆ ಆಗ ವಿನಯ ಉಳಿತೈತ್ರಿ. ಎಲ್ಲ ವಿನಯ ಐತ್ರಿ. ನಿಂತ್ಕೋ ಜಗದೀಶ್. ಯಾಕಪ್ಪ? ಯಾರು ನಿಮ್ಮಪ್ಪ? ನಿಮ್ಮಪ್ಪ ಎಂಬ ವ್ಯಕ್ತಿ ಈ ಮಾತು ಮೀರಿ ಬಡಕೊಂಡು ಅವತ್ತೇ ಸತ್ತ ನಿಮ್ಮಪ್ಪ. ನಮ್ಮಪ್ಪ ಸತ್ತ ಅಂದ ಮೇಲೆ ಅವನ ಜಾಗದಲ್ಲಿ ನಿಂತು ಮಾತನಾಡುವ ನೀನ್ಯಾರು ಎಂದು ಕೇಳಬಹುದೇ? ಜಗದೀಶ್, ಯಾರೆದುರಿಗೆ ನಿಂತು ಏನು ಮಾತನಾಡುತ್ತಿದೆ ಎಂಬುದು ಪ್ರಜ್ಞೆ ಇರಲಿ. ಗೊತ್ತಿದ್ದೇ ಮಾತನಾಡ್ತಿದ್ದೇನಪ್ಪ. ನೋಡು ಜಗದೀಶ್, ಈಗಲಾದರೂ ಕಾಲ ಮಿಂಚಿಲ್ಲ. ಸುಮ್ಮನೆ ಇವಳನ್ನ ಬಿಟ್ಟು ಬಾ. ನೀನಿದ್ದು ಅವಳ ಜೊತೆ 3 ದಿನ ಅವಳ ದೇಹ ಸುಖವನ್ನು ಅದರ ಬೆಲೆ ಎಷ್ಟೆಂದು ಕೇಳು, ಬಿಸಾಕುತ್ತೇನೆ. ಶ್ರೀಮಂತರು ಬಾಯಿನ ಬಿಗಿ ಹಿಡಿದು ಮಾತನಾಡಿ. ಶ್ರೀಮಂತರ ಬಿಸಾಕು ಹಣಕ್ಕಾಗಿ ದೇಹವನ್ನು ಮಾರಿಕೊಳ್ಳುವಂತ ಹೆಣ್ಣು ನಾನಲ್ಲ. ಹೆಣ್ಣು ತಾಳಿಯನ್ನು ಬಂಧನಕ್ಕೆ ಒಳಗಾಗಿ ತನ್ನ ದೇಹವನ್ನು ಮೈಲಿಗೆ ಮಾಡಬಾರ್ದಲ್ಲ ವಿನಃ ನಿಮ್ಮಂತ ಶ್ರೀಮಂತರ ಬಿಸಾಕು ಹಣಕ್ಕಲ್ಲ. ಸತಿ ಸಾಹಿತ್ಯ ಲೇ ಹೊಲಸು ಹೆಣ್ಣು, ಗಂಡಸರಿಗೆ ಸೆರಗು ಹಾಸಿ ಅರೆ ಹೊಟ್ಟೆಯಲ್ಲಿ ತಿಂದು ಬರೀ ಮೈಯಲ್ಲಿ ಬೀಳುವ ನಿನಗೆ ಎಷ್ಟು ಸಂಕೀರ್ಣವಾದರೆ ನಿನ್ನ ಗಂಡಸು ನಾನು, ನನಗಷ್ಟಿರಬೇಕು ಸೊಕ್ಕು. ಅಪ್ಪ, ಮಾತಿಗೊಮ್ಮೆ ಹೊಲಸು ಹೆಣ್ಣು ಎಂದರೆ ತಂದೆ ಎಂಬುವ ಶಬ್ದ ತಳಮಳದಿಂದ ಕಿತ್ತೆಸಬೇಕು. ಹೆಣ್ಣಿನ ಮೈಮಾಟಕ್ಕೆ ಹೆತ್ತ ತಂದೆಯನ್ನೇ ಎದುರಾಕಿಕೊಳ್ಳುತ್ತಿರುವ ನೀನು ನನ್ನ ಮಗ ಎಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗುತ್ತಿದೆ ಕಣೋ ಜಗದೀಶ್. ಹೆಣ್ಣು ಎಂಬ ಶಬ್ದದ ಅರ್ಥನೇ ಗೊತ್ತಿಲ್ಲದೆ ನೀನು ನಿನ್ನನ್ನು ಹೆತ್ತವರು ಒಂದು ಹೆಣ್ಣಲ್ಲವೇ? ನೀನು ತಾಯಿ ಗರ್ಭದಿಂದ ಜನಿಸಿ ಬಂದಿಲ್ಲವೇ? ಅಪ್ಪ, ನೀನು ನಿಜವಾದ ಮನುಷ್ಯನೇ ಅಲ್ಲ. ನಿನ್ನಂತವನನ್ನು ನನ್ನ ತಂದೆ ಎಂದು ಹೇಳಿಕೊಳ್ಳಲು ನಾಚಿಕೆ. ಜಗದೀಶ್, ನನ್ನ ಹೊಟ್ಟೆಯನ್ನು ಹುಟ್ಟಿ ನನಗೆ ಇರೋದಿಲ್ಲ. ಇಂದಿಗೆ ಮುಗಿಯಿತು ತಂದೆ ಮಗ ಎಂಬುವ ಬಾಂಧವ್ಯ. ಜಗದೀಶ್, ನಿಲ್ಲಬೇಡ, ಹೊರಗಡೆ ನನ್ನ ಮನೆಯಿಂದ. ಹೊರಟು ಹೋಗಿ ಎನ್ನಲು ನಾನೇನು ಬೀದಿಯಲ್ಲಿ ಬಿದ್ದ ಮಗ ಅಲ್ಲ, ಸೂಳೆ ಕೂಸು ಅಲ್ಲ. ನಾನು ತಂದೆಗೆ ಹುಟ್ಟಿದ ಮಗ. ನನಗೆ ಹೊರಬೇಡ ಎನ್ನಲು ನೀನ್ಯಾರು? ಏಕವಚನದಲ್ಲಿ ಮಾತನಾಡುತ್ತಿ ಆ ಬಂಡ ಬಿಟ್ಟಿ ಮಗನು, ನೀನನ್ನು ಬದುಕಿರಲೇಬಾರದು. ಛೇ ಛೇ ಛೇ, ಒಂದು ಹೆಣ್ಣು ಸಲುವಾಗಿ ತಂದೆ ಮಗಳು ಯಾಕೆ ಜಗಳ ಆಡ್ತೀರಿ? ಚಿಕ್ಕ ಜಮಟಗೆ ಎಲ್ಲ ತಿಳಿಸೋಣ ಅಂತ ನಡ್ರಿ ಹೋಗೋಣ. ಅಲ್ಲಾನೂ ಇಲ್ಲ ಬೆಲ್ಲನೂ ಇಲ್ಲ. ಈ ಜಗದೀಶ್ವರನ್ನ ಬಿಟ್ಟು ಬರಬೇಕಷ್ಟೇ, ಅವಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಸತ್ಯ, ನಡೆ ಹೋಗ. ನೋಡಿದ್ಯಾ ಸವಿತಾ, ನಮ್ಮ ಅಪ್ಪನ ಪ್ರತಾಪ? ಇರಲಿ, ಅದೆಲ್ಲ ತಲೆಗೆ ಹಚ್ಕೋಬೇಡ. ನೀನು ನನಗೆ ಮದುವೆಯಾಗಿ ಬಂದದ್ದು ನನಗೆ ತುಂಬಾ